ಸೊ ಎಲ್ರಿಗೂ ನಮ್ಮನೆ ಊಟ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಮ್ಮನೆ ಊಟ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಒಂದು ನಾರ್ತ್ ಇಂಡಿಯನ್ ಸ್ಟೈಲ್ ಕರಿನ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಟೇಸ್ಟ್‌ನ ನೀವು ಯಾವತ್ತೂ ಮಾಡೇ ಇರಲ್ಲ. ಸೊ ದ ಬೆಸ್ಟ್ ಕರಿ ಅಂತ ಸೊ ನೀವೇ ಕಮೆಂಟ್ ಮಾಡ್ತೀರಾ. ಸೊ ಇದನ್ನ ನೀವು ಟ್ರೈ ಮಾಡಿ ನೋಡಿ. ಸೊ ಇದಕ್ಕೆ ಬೇಕಾಗಿರೋ ಐಟಮ್‌ಗಳು ಬಂದು ಸೊ ಮೊದಲನೇದಾಗಿ 2 ಈರುಳ್ಳಿನ ನಾವು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಸೊ 2 ಕ್ಯಾಪ್ಸಿಕಮ್‌ನು ಕೂಡ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಸೊ ಅದಾದ್ಮೇಲೆ ನಾವು ನಮಗೆ 1 ಟೊಮೊಟೊ ಇಲ್ಲಿ ಸಾಕಾಗುತ್ತೆ. ಸೊ ಆ ಒಂದು ಟೊಮೊಟೊನು ಕೂಡ ನೀವು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮಗಿಲ್ಲಿ ಬೇಕಾಗುತ್ತೆ. ಸೊ ನೆಕ್ಸ್ಟ್ 2 ಸ್ಪೂನು ನಮಗೆ ಚಿಲ್ಲಿ ಪೌಡರ್ ಕೂಡ ನಮಗಿಲ್ಲಿ ಬೇಕಾಗುತ್ತೆ. ಅದಾದ್ಮೇಲೆ 1 ಸ್ಪೂನು ಕಡಲೆ ಹಿಟ್ಟನ್ನ ನಾವಿಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಗರಂ ಮಸಾಲ ಕೂಡ ನಮಗಿಲ್ಲಿ 1 ಸ್ಪೂನ್ ಗರಂ ಮಸಾಲ ಬೇಕಾಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಉಪ್ಪನ್ನ ನೀವೇ ನೋಡಿ ಹಾಕಬೇಕಾಗುತ್ತೆ. ಸೊ ಇದು ಮಾಡೋ ವಿಧಾನ ಹೆಂಗೆ ಅಂತಂದರೆ, ಸೊ ಮೊದಲನೇದಾಗಿ ನೀವು ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಕ್ಬೇಕು. ಸೊ ಎಣ್ಣೆ ಕಾದ ನಂತರ ಸೊ ಸಾಸಿವೆ ಸಿಡಿದ ನಂತರ ನೀವೇನು ಮಾಡಬೇಕು, ಈರುಳ್ಳಿನ ಹಾಕಿ ನೀವಿಲ್ಲಿ ಮಗ್ಗಿಸ್ಬೇಕಾಗುತ್ತೆ. ಸೊ ಈರುಳ್ಳಿನ ನೀವು ಮಗ್ಸಿದ ನಂತರ ಸೊ ಈರುಳ್ಳಿ ಹಾಕಿ 1 ನಿಮಿಷ ಆದ ನಂತರ ನೀವೇನು ಮಾಡಬೇಕಾಗುತ್ತೆ, ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀರೋ ಸೊ ಆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನ ನೀವಿಲ್ಲಿ ಇವಾಗ ಹಾಕಬೇಕಾಗುತ್ತೆ. ಸೊ ಈರುಳ್ಳಿ ಬಾಣಲಿಗೆ ಹಾಕಿ 1 ನಿಮಿಷ ಮಗ್ಸಿದ ನಂತರ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನ ಆ್ಯಡ್ ಮಾಡಿ. ಸೊ ಅದನ್ನು ಕೂಡ ನೀವು ಇಲ್ಲಿ ಒಂದು 20-30 ಸೆಕೆಂಡು ಫ್ರೈ ಮಾಡಬೇಕಾಗುತ್ತೆ. ಸೊ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 20-30 ಸೆಕೆಂಡು ಫ್ರೈ ಮಾಡಿದ ನಂತರ ನೀವೇನು ಮಾಡಬೇಕು, ಸೊ 2 ಸ್ಪೂನು ಅಚ್ಕಾರದ ಪುಡಿನ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ 2 ಸ್ಪೂನು ಅಚ್ಕಾರದ ಪುಡಿನೂ ನೀವು ಹಾಕ್ಬಿಟ್ಟು ಅದನ್ನು ಕೂಡ ನೀವು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಒಗ್ಗರಣೆಯಲ್ಲಿ ಮಗ್ಗಿಸ್ಬೇಕಾಗುತ್ತೆ. ಸೊ ಇದನ್ನು ನೀವು ಏನಿಲ್ಲ ಅಂದ್ರೂ ಒಂದು 30-40 ಸೆಕೆಂಡ್ ಆದರೂ ನೀವಿಲ್ಲಿ ಒಗ್ಗರಣೆಯಲ್ಲಿ ಮಗ್ಗಿಸ್ಬೇಕಾಗುತ್ತೆ. ಸೊ ಒಂದು 20-30 ಸೆಕೆಂಡು ನೀವಿಲ್ಲಿ ಅಚ್ಕಾರದ ಪುಡಿ ಹಾಕಿ ಫ್ರೈ ಮಾಡಿದ ನಂತರ ನೀವೇನು ಮಾಡಬೇಕು, ಕ್ಯಾಪ್ಸಿಕಮ್‌ನ ಏನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ರೋ ಸೊ ಅದನ್ನು ಕೂಡ ನಾವು ಇವಾಗ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇದನ್ನ ಆ್ಯಡ್ ಮಾಡಿ ಸೊ ನೀವು ಕ್ಯಾಪ್ಸಿಕಮ್‌ನ ತುಂಬ ಚೆನ್ನಾಗಿ ಇಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಸೊ ಇದೇ ರೀತಿ ನೀವು ಕ್ಯಾಪ್ಸಿಕಮ್‌ನ ಒಂದು ಲೆವೆಲ್ಲಿಗೆ ಫ್ರೈ ಮಾಡಿದ ನಂತರ ಏನು ಮಾಡಬೇಕು, ಸೊ ನೆಕ್ಸ್ಟ್ ನೀವೇನು ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಾಗುತ್ತೋ ಸೊ ಅಷ್ಟನ್ನು ನೀವು ಇಲ್ಲಿ ಆ್ಯಡ್ ಮಾಡಿ. ಸೊ ಇವಾಗ ಮತ್ತೆ ಕ್ಯಾಪ್ಸಿಕಮ್‌ನ ಫ್ರೈ ಮಾಡಬೇಕು. ಸೊ ನೀವು ಉಪ್ಪು ಆ್ಯಡ್ ಮಾಡೋದ್ರಿಂದ ಸೊ ಕ್ಯಾಪ್ಸಿಕಮ್ ಬೇಗ ಫ್ರೈ ಆಗುತ್ತೆ. ಸೊ ಅದಾದಮೇಲೆ ನೀವೇನು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ರೋ ಸಣ್ಣದಾಗಿ ಸೊ ಆ ಒಂದು ಟೊಮೊಟೊನು ಕೂಡ ನೀವು ಇವಾಗ ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿ ಟೊಮೊಟೊ ಫುಲ್ ಮಗ್ಗೋವರೆಗೂ ನೀವು ಇಲ್ಲಿ ಮಗ್ಗಿಸ್ಬೇಕಾಗುತ್ತೆ. ಸೊ ಏನಕ್ಕೆ ಅಂದರೆ ಟೊಮೊಟೊ ಫುಲ್ಲು ಇಲ್ಲಿ ಕಾಣಿಸ್ಲೇಬಾರ್ದು, ನಿಮಗೆ ಅದು ಬಾಯಿಗೆ ಸಿಗಬಾರ್ದು. ಸೊ ಅವಾಗ ಕ್ಯಾಪ್ಸಿಕಮ್ ಮಾತ್ರನೇ ನಿಮ್ಮ ಬಾಯಿಗೆ ಸಿಗಬೇಕು. ಸೊ ಆ ಒಂದು ಮಸಾಲೆ ಟೇಸ್ಟ್ ನಿಮಗೆ ಅವಾಗ ಮಾತ್ರನೇ ನಿಮ್ಮ ಬಾಯಿಗೆ ಬೀಳೋದು. ಸೊ ಇಷ್ಟೆಲ್ಲ ಆದ ನಂತರ ನೀವೇನು ಮಾಡಬೇಕು, ಒಂದು 2 ಸ್ಪೂನು ಸಕ್ಕರೆನ ಆ್ಯಡ್ ಮಾಡಬೇಕು ಟೇಸ್ಟಿಗೋಸ್ಕರ. ಇದು ನಾನು ಸ್ಟಾರ್ಟಿಂಗ್ ಹೇಳಿಲ್ಲ. ಸೊ ಇಲ್ಲಿ ನೀವು ಇದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಟೇಸ್ಟಿಗೋಸ್ಕರ ಅಷ್ಟೇ, ಸ್ವೀಟ್ ಬರಲಿ ಅಂತ ಏನಲ್ಲ. ಸೊ ನೆಕ್ಸ್ಟು ಇಲ್ಲಿ 1-1.5 ಸ್ಪೂನು ಗರಂ ಮಸಾಲನೂ ಕೂಡ ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ 1-1.5 ಸ್ಪೂನು ಗರಂ ಮಸಾಲಾನ ನೀವು ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ನೀವು ಫ್ರೈ ಮಾಡಬೇಕಾಗುತ್ತೆ. ಸೊ ಇವಾಗ ನೀವು ಒಂದು 40-50 ಸೆಕೆಂಡು ಫ್ರೈ ಮಾಡಬೇಕು. ಸೊ ಕ್ಯಾಪ್ಸಿಕಮ್ ಎಷ್ಟು ಮಗ್ಗಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ಯಾಪ್ಸಿಕಮ್ ಜಾಸ್ತಿ ಮಗ್ಗಿಸ್ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಇವಾಗ 1 ಸ್ಪೂನ್ ಕಡಲೆ ಹಿಟ್ಟನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಕಡಲೆ ಹಿಟ್ಟು ನಿಮಗೆ ಟೇಸ್ಟ್‌ನ ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗುತ್ತೆ. ಸೊ ಅದೊಂದು ಡಿಫ್ರೆಂಟ್ ಟೇಸ್ಟ್‌ನ ನಿಮಗೆ ಇಲ್ಲಿ ಕೊಡುತ್ತೆ ಕಡಲೆ ಹಿಟ್ಟು. ಅದಕ್ಕೋಸ್ಕರ ನೀವು ಕಡಲೆ ಹಿಟ್ಟನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಸೊ ಕಾಯಿ ತುರಿ ಬೇಕು ಅಂದರೆ ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೆ ಬೇಡ. ಸೊ ನಾವಿಲ್ಲಿ ಕಾಯಿ ತುರಿನ ಆ್ಯಡ್ ಮಾಡಿಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ಸೊ ನಿಮ್ಮ ನಾರ್ತ್ ಇಂಡಿಯನ್ ಸ್ಟೈಲ್ ಕ್ಯಾಪ್ಸಿಕಮ್ ಕರಿ ರೆಡಿಯಾಗಿರುತ್ತೆ. ಸೊ ಇದನ್ನು ಟ್ರೈ ಮಾಡಿ ನೋಡಿ ಒಂದ್ಸಲಿ ಮನೆಯಲ್ಲಿ. ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ಅದೇ ರೀತಿ ಬೇರೆಯವ್ರಿಗೆ ಶೇರ್ ಮಾಡಿ. ಸೊ ನಮ್ಮನೆ ಊಟ ಕಾರ್ಯಕ್ರಮ ಯೂಟ್ಯೂಬ್ ಚಾನಲ್‌ನ ಕೂಡ ಸಬ್ಸ್ಕ್ರೈಬ್ ಮಾಡಿ.